ಶಾಸಕ ಮುನಿರತ್ನ ಈಗ ಹೊಸ ಆಟವೊಂದನ್ನು ಆರಂಭ ಮಾಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಆ ಚಾರ್ಜ್ ಶೀಟ್ ನಲ್ಲಿ ಮುನಿರತ್ನ ರೇಪ್ ಮಾಡಿರೋದು ದೃಢ ಅಂತ ತನಿಖಾ ವರದಿ ಸಲ್ಲಿಕೆ ಆಗಿದೆ. ತಮ್ಮ ಬುಡಕ್ಕೆ ಬರ್ತಾ ಇದ್ದಂಗೆ ಮಾನ್ಯ ಮಾಜಿ ಸಚಿವರು ಈಗ ಸ್ವಲ್ಪ ಸಾಫ್ಟ್ ಆದಂಗೆ ಕಾಣ್ತಿದ್ದಾರೆ. ಇದು ಹೊಸ ಆಟ, ಯಾವುದೋ ಒಂದು ರಣತಂತ್ರ ಅಂತ ರಾಜಕೀಯ ವಲಯ ಇದನ್ನ ಉಲ್ಲೇಖ ಮಾಡ್ತಿದೆ, ವಿಶ್ಲೇಷಣೆ ಮಾಡ್ತಾ ಇದೆ. ಮುನಿರತ್ನ ಅಂತೂ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಸ್ವಲ್ಪ ಮೆತ್ತಗಾಗಿದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ ಎಂಥ ಸಾಫ್ಟ್ ಕಾರ್ನರು, ಒಂದು ರೀತಿ ತನ್ನ ಬುಡಕ್ಕೆ ಬಂದಿದೆ, ಈಗ ನಾನು ಏನು ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ಹಿಂಗೆ ಮಾಡ್ತಿದ್ದಾರಾ, ಕಾಂಪ್ರಮೈಸ್ಗೆ ಏನಾದರೂ ಮುಂದಾಗ್ತಿದ್ದಾರಾ ಅನ್ನೋ ಪ್ರಶ್ನೆಗಳೆಲ್ಲ ಬರುತ್ತೆ. ಯಾಕಂದ್ರೆ ಅವ್ರು ಮಾತಾಡ್ತಿರೋದು ಡಿ ಕೆ ಶಿವಕುಮಾರ್ ಮೇಲೆ. ಯಾವ ಡಿ ಕೆ ಶಿವಕುಮಾರ್ ಮೇಲೆ? ಇದೆಲ್ಲ ಮಾಡಿಸೋದೇ ಡಿ ಕೆ ಶಿವಕುಮಾರ್, ಇದೆಲ್ಲದ್ರ ಹಿಂದೆ ಇರೋದೇ ಡಿ ಕೆ ಶಿವಕುಮಾರ್ ಅಂತಿದ್ದಂತಹ ಮಾನ್ಯ ಶಾಸಕರು ಈಗ ಅದೇ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮಾತಾಡ್ತಿದ್ದವರು ಸ್ವಲ್ಪ ಸಾಫ್ಟ್ ಆಗಿದ್ದಾರೆ. ಯಾಕೆ ಕಾಂಪ್ರಮೈಸಾ? ಇಷ್ಟು ದಿನ ವೈಲೆಂಟ್ ಆಗಿದ್ದವ್ರಿಗೆ ಯಾಕೆ ಸೈಲೆಂಟ್ ಆದ್ರು? ಇದೇನಪ್ಪ ಅಂತ ಹೇಳಿ ಒಂದು ಸಣ್ಣ ಪ್ರಶ್ನೆ ಬರುತ್ತೆ. ಇನ್ನಾದ್ರೂ ಕೆಟ್ಟ ಕೆಲಸಗಳನ್ನು ಬಿಡ್ತಾರ ಅನ್ನೋ ಪ್ರಶ್ನೆ ಇದೆ. ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ, ಅದಕ್ಕೆ ಮುನಿರತ್ನ ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಈಗ ಬಿಜೆಪಿಯ ಸ್ನೇಹಿತಗಳು ಅವನು ಯಾವನೊಬ್ಬ ಚೆಂಗ್ಲು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ, ವಿಧಾನಸೌಧನ ಏನ್ ಮಾಡಬೇಕು, ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ, ಏನೇನ್ ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಆದ್ರೆ ಇವತ್ತು ಈ ಭ್ರಷ್ಟ ಬಿಜೆಪಿ ವಿರುದ್ಧ, ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ 2028ರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಅದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಬಿಜೆಪಿಯ ಸ್ನೇಹಿತಗಳು ನಿಮಗೂ 63-64 ವರ್ಷ ಆಗಿದೆ. ಈಗಾಗಲೇ ಕಿಡ್ನಿ ಅರ್ಧ ಹೋಗಿರುತ್ತೆ, ನನಗೂ ಅರ್ಧ ಹೋಗಿರುತ್ತೆ. ಇನ್ನೆಷ್ಟು ದಿನ ಇರುತ್ತೆ ನಮ್ಮ ಕಿಡ್ನಿ ಲಿವರ್ಗಳು? ಬೇಕಾ ಇವೆಲ್ಲ? ಮಾತ್ರೆ ತಿಂದ ನೀವು ಬದುಕ್ತಾ ಇಲ್ಲ, ನಾನು ಬದುಕ್ತಾ ಇಲ್ಲ. ನೀವು ಮಾತ್ರೆ ತಿಂದು ಬದುಕಬೇಕು, ನಾನು ಮಾತ್ರೆ ತಿಂದು ಬದುಕಬೇಕು. ಏನಕ್ಕೆ ಬೇಕು ಈ ಥರ ದ್ವೇಷ? ಈಗ ಮಾತ್ರೆ ಬಿಟ್ಟರೆ ನೀವು ಬದುಕ್ತೀರಾ? ಬದುಕಲ್ಲ. ನಾನು ಮಾತ್ರೆ ಬಿಟ್ಟರೆ ಬದುಕ್ತೀನಾ? ಬದುಕಲ್ಲ. ನನ್ನ ಮೇಲೆ ಯಾಕೆ ರೇಪ್ ಕೇಸ್ ಹಾಕ್ಸಿ? ವಿಧಾನಸೌಧದಲ್ಲಿ ರೇಪ್ ಆಗಿದೆ, ಪ್ರೂವ್ ಆಗ್ಬಿಟ್ಟಿದೆ ಅಂತಾರೆ. ಶಿವಕುಮಾರ್ ಅವ್ರಿಗೊಂದು ಮಾತು ಹೇಳ್ತೀನಿ, ನೀವು ದೈವ ಭಕ್ತರು, ನೀವು ಬಹಳ ಪೂಜೆಗಳು ಮಾಡಿ, ನಿಮಗೂ ಕುಟುಂಬ ಇದೆ. ನೀವು ಕರೆದ ಕಡೆ ನಿಮ್ಮ ಕುಟುಂಬನ ಕರ್ಕೊಂಬನ್ನಿ, ನಾನು ಕರ್ಕೊಂಬರ್ತೀನಿ. ನಾನು ಪ್ರಮಾಣ ಮಾಡ್ತೀನಿ ಈ ಅತ್ಯಾಚಾರ ಮಾಡಿಲ್ಲ ಅಂತ. ನೀವು ಪ್ರಮಾಣ ಮಾಡಿ, ಈ ಅತ್ಯಾಚಾರದಲ್ಲಿ ನನ್ನ ಪಾತ್ರ ಇಲ್ಲ, ಈ ಸುಳ್ಳು ಪ್ರಕರಣದಲ್ಲಿ ನಾನು ಏನೂ ಮಾಡಿಲ್ಲ ಅಂತ ನೀವು ಹೇಳಿ ನೋಡೋಣ. ಆ ಭಗವಂತನಿಗೆ ಬಿಟ್ಬಿಡೋಣ. ನೀವು ಯಾವಾಗ ಯಾರ ಹತ್ರ ಹೋದ್ರಿ, ಯಾವಾಗ ರೇಪ್ ಕೇಸ್ ಕೊಡೋಕ್ಕೆ ಹೆಂಗೆ ಕುಮ್ಮು ಕೊಟ್ಟಿದ್ದೀರಿ, HIV ಕಥೆನ ಹೆಂಗೆ ಕಟ್ಟಿದ್ದೀರಿ, ಎಲ್ಲ ಗೊತ್ತಿದೆ. ಎಲ್ಲ ಪ್ರತಿಯೊಂದು ಗೊತ್ತಿದೆ. ನನ್ನನ್ನು ತೇಜೋವಧೆ ಮಾಡಿ ನೀವು ಏನು ಸಾಧನೆ ಮಾಡ್ತೀರಿ? ಏನು ಪ್ರಯೋಜನ? ನನ್ನ ಕುಟುಂಬಕ್ಕೆ ನಾನೇ ಮೊದಲು, ನಾನೇ ಕೊನೆ ರಾಜಕಾರಣ. ಇನ್ನೊಬ್ಬರಿಗೆ ಯಾರನ್ನ ಇರಬೇಕು ಅನ್ನೋ ಆಸೆ ಇದ್ದಿದ್ರೆ ನೀವು ನನಗೇನನ್ನ ದ್ವೇಷ ಸಾಧಿಸ್ಬೋದು. ನಾನೇ ಕೊನೆ. ನನ್ನ ಮೇಲೆ ಇಂಥದ್ದು ಮಾಡಬಾರ್ದಾಗಿತ್ತು. ದೇವರು ನಿಮಗೆ ಕ್ಷಮಿಸಲ್ಲ. ಈಗಲೂ ಹೇಳ್ತೀನಿ, ತಿದ್ದುಕೊಳ್ರಿ. ಇವತ್ತು ನನಗೆ ಮಾಡಿರೋದು ನಾಳೆ ಇದು ನಿಮ್ಮ ಕುಟುಂಬಕ್ಕೆ ಆಗಲ್ಲ ಅನ್ನೋದನ್ನು ಮರಿಬೇಡ್ರಿ. ನಿಮ್ಮ ಕಣ್ಣೆದುರುಗಡೆ ಆಗಿಲ್ಲ ಅಂದರೂ ನೀವು ಮರೆಯಾಗಿದ್ದ ದಿವಸ ಆದರೂ ಇದನ್ನು ಯಾರಾದರೂ ಒಬ್ಬರು ಅನುಭವಿಸ್ತಾರೆ. ಬೇಡ, ಬಿಟ್ಬಿಡಿ. ನ್ಯಾಯಯುತವಾದ ಜೀವನ ಮಾಡಿರಿ, ಒಳ್ಳೆ ರೀತಿಯಲ್ಲಿ ಮಾಡಿರಿ. ಇಷ್ಟು ಕೆಟ್ಟ ಆಲೋಚನೆ ಇಟ್ಕೊಂಡು ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಂಥ ಆಲೋಚನೆಗಳನ್ನ ಬಿಟ್ಟು ಎಲ್ಲರ ಜೊತೆ ಹೊಂದ್ಕೊಂಡು ಒಂದಾಗಿ ಪ್ರೀತಿಯಿಂದ ಬಾಳೋದು ಕಲೀರಿ. 40 ವರ್ಷದ ರಾಜಕಾರಣಿ, 40 ಜನ MLA ಇಲ್ಲ ನಿಮ್ಮ ಜೊತೆ. ಇದು ನಿಮ್ಮ ರಾಜಕೀಯ, ಇದು ನೀವು ಬೆಳೆಸ್ಕೊಂಬಂದಿರೋ ಸ್ನೇಹ, ಇದು ನಿಮ್ಮ ರಾಜಕೀಯದ ಬೆಳವಣಿಗೆ. ದಯವಿಟ್ಟು ತಿದ್ದುಕೊಂಡು ಇನ್ನು ಮುಂದಕ್ಕಿಂತ ಸಣ್ಣ ಆಲೋಚನೆ ಬಿಟ್ಟು ದೊಡ್ಡ ಮನುಷ್ಯರಾಗಿ ಬದುಕ್ರಿ. ನಿಮಗೂ 63-64 ವರ್ಷ ಆಗಿದೆ. ಈಗಾಗಲೇ ಕಿಡ್ನಿ ಅರ್ಧ ಹೋಗಿರುತ್ತೆ, ನನಗೂ ಅರ್ಧ ಹೋಗಿರುತ್ತೆ. ಇನ್ನೆಷ್ಟು ದಿನ ಇರುತ್ತೆ ನಮ್ಮ ಕಿಡ್ನಿ ಲಿವರ್ಗಳು? ಬೇಕಾ ಇವೆಲ್ಲ? ಮಾತ್ರೆ ತಿಂದ ನೀವು ಬದುಕ್ತಾ ಇಲ್ಲ, ನಾನು ಬದುಕ್ತಾ ಇಲ್ಲ. ನೀವು ಮಾತ್ರೆ ತಿಂದು ಬದುಕಬೇಕು, ನಾನು ಮಾತ್ರೆ ತಿಂದು ಬದುಕಬೇಕು. ಏನಕ್ಕೆ ಬೇಕು ಈ ಥರ ದ್ವೇಷ? ಈಗ ಮಾತ್ರೆ ಬಿಟ್ಟರೆ ನೀವು ಬದುಕ್ತೀರಾ? ಬದುಕಲ್ಲ. ನಾನು ಮಾತ್ರೆ ಬಿಟ್ಟರೆ ಬದುಕ್ತೀನಾ? ಬದುಕಲ್ಲ. ನನ್ನ ಮೇಲೆ ಈ 70mm ಪಿಕ್ಚರ್ ಓಡ್ತಾ ಇತ್ತು. ಏನು ಮಾಡೋಣ?
ನನಗೆ ಕೇಳೋರು ಇಲ್ಲ, ಕರಿಯೋರು ಇಲ್ಲ. ಇನ್ನೂ ಒಂದಷ್ಟು ಫ್ಲೆಕ್ಸ್ಗಳೈತೆ BL ರೋಡಲ್ಲಿ ನೋಡ್ರಿ, BL ಸರ್ಕಲ್ ಇದೆಯಲ್ಲ, ನೀವು ಅಲ್ಲೂ ನೋಡ್ಬೋದು. ನೀವು ಅದನ್ನು ನೋಡಿದ್ರೆ ಮುನಿರತ್ನ ಹೇಳಿದ್ದೇನಾದ್ರು ಸುಳ್ಳು ಅನ್ನಂಗಿದ್ರೆ ಇವತ್ತು ನಿಮ್ಮ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಶೋಲೆದು ಫ್ಲೆಕ್ಸ್ಗಳು ಓಪನ್ ಮಾಡಿ, ಪೋಸ್ಟರ್ಗಳನ್ನ 70 mm ಅದು. ಇದು ಇವತ್ತು RR ನಗರದಲ್ಲ.